I welcome all the students to Unit 4, Session 3 of Computer Aided Assembly Drawing, 4th semester Automobile Engineering. In this session, we are going to learn about the third and the last set of modified tools, those are used in AutoCAD. The first slide is going to tell you about table of content. The first modify command in this session is extend command. The name itself suggests this command is used to extend many drawing objects up to many other drawing objects, up to a boundary object. Both the objects to be extended or the boundary objects could be different drawing objects like line, arc, such things. Then the next command is break command. This break command is used to break different drawing entities into two objects. For example, if you want to break a line at 2 points, then it can be done with the help of break command. Or simply breaking a line into two parts, that can also be done with the help of this break command. Join command is opposite of break command. This join command is used to join similar objects into a single object. Then is chamfer command. Chamfer command is used to create beveled edges of the corners. This chamfer will have two distances, or a distance and a angle. Then we are going to learn about fillet command. Fillet command is used to create rounded corners of a intersection of two lines, or intersection of an arc and a line. This command requires you to select two objects which are going to intersect, and then the radius of the fillet. The chamfer command, in fact, it needs two objects which are going to intersect, and then we need to provide two objects, two distances, or a distance and an angle. Then there is explode command. This is opposite of block command. This command is used to break single entities like your rectangle, like your polygon, or other blocks into their components. Then at last we are going to refresh the content that we have learned in this session with help of a multiple choice question session. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಮತ್ತೆ ಈ ಮಾಡಿಫೈ ಮೆನುವಿರುವಂತಹ ಇನ್ನೊಂದು ಕಮಾಂಡ್ ಕುರಿತು ಕಲಿಯೋಣ. ಆ ಕಮಾಂಡ್ ಹೆಸರು ಎಕ್ಸ್ಟೆಂಡ್ ಅಂತ ಅರ್ಥ. ಸೊ ಈಗ ನೋಡಿ, ಇಲ್ಲಿ ಎಂಟಿಟೀಸ್ ಇದೆ ನಮ್ಮ ಹತ್ರ. ಒಂದು ಇಲ್ಲಿ ಏನಿದೆ, ಸ್ಪ್ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಆರ್ಕ್ ಇದೆ, ಇಲ್ಲೊಂದು ಲೈನ್ ಇದೆ. ಈಗ ನಾನು ಈ ಸ್ಪ್ಲೈನನ್ನು ಈ ಲೈನ್ ತನಕ ಎಕ್ಸ್ಟೆಂಡ್ ಮಾಡಬೇಕು ಅಂದ್ಕೊಳ್ಳಿ. ಅವಾಗ ಹೇಗೆ ಮಾಡೋದು? ಈ ಆರ್ಕನ್ನು ಈ ಸರ್ಕಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಯಾವ ಥರ ಮಾಡಬೇಕು? ಈ ಆರ್ಕನ್ನು ಈ ಸರ್ಕಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಯಾವ ಥರ ಮಾಡಬೇಕು? ಅಥವಾ ಈ ಆರ್ಕನ್ನು ಈ ಲೈನ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಅದನ್ನು ಯಾವ ಥರ ಮಾಡೋದು? ಇಲ್ಲ, ಈ ಲೈನನ್ನು ಈ ಸರ್ಕಲ್ ತನಕ ಎಕ್ಸ್ಟೆಂಡ್ ಮಾಡಬೇಕು. ಯಾವ ಥರ ಮಾಡೋದು? ಸೊ ಅದಕ್ಕೋಸ್ಕರ ಈಗ ನೋಡೋಣ. ಮೊದಲಿಗೆ ನೀವು ಇಲ್ಲಿದೆ ಎಕ್ಸ್ಟೆಂಡ್ ಅಂತ, ಇದನ್ನು ತೊಗೊಳ್ಳಿ. ಇಲ್ಲ ಅಂದರೆ ಈ ಟೂಲ್ ಪ್ಯಾಲೆಟಲ್ಲಿ ಇದೆ ಒಂದು, ಅದನ್ನು ತೊಗೋಬೋದು ನೀವು. ಎಕ್ಸ್ಟೆಂಡ್ ಅಂತ ಎಲ್ಲಿದೆ? ಎಕ್ಸ್ಟೆಂಡ್ ನೋಡಿ, ಎಕ್ಸ್ಟೆಂಡ್ ಇದು ಯಾವುದೂ ಇಲ್ಲ. ಸೊ ಇಲ್ಲಿ ಇದನ್ನು ದೊಡ್ಡದು ಮಾಡಿದ್ರೆ ನಿಮಗೆ ಸಿಗುತ್ತೆ ಎಕ್ಸ್ಟೆಂಡ್ ಅಂತ. ಲೆಂಗನ್ ಇದೆ. ಎಕ್ಸ್ಟೆಂಡ್ ಎಲ್ಲಿದೆ? ಎಕ್ಸ್ಟೆಂಡ್ ಸೊ ಇಲ್ಲಿಲ್ಲ ಅಂತಂದರೆ ನೋ ಪ್ರಾಬ್ಲಮ್. ನೋಡಿ, ಇಲ್ಲ ಅಂದರೆ ನೀವು ಮಾಡಿಫೈಗೆ ಹೋಗಿ, ಇಲ್ಲಿ ಕೂಡ ನಿಮಗೆ ಎಕ್ಸ್ಟೆಂಡ್ ಅಂತ ಸಿಗುತ್ತೆ. ಎಕ್ಸ್ಟೆಂಡ್ ಇಲ್ಲಿದೆ, ಎಕ್ಸ್ಟೆಂಡ್ ಇದೆ ನೋಡಿ, ಇದನ್ನು ತೊಗೊಳ್ಳಿ. ಇದನ್ನು ತೊಗೊಂಡ್ರೆ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಇಲ್ಲ, ನೀವು ಟೈಪ್ ಮಾಡ್ಬೋದು ಎಕ್ಸ್ಟೆಂಡ್ ಅಂತ. ಎಕ್ಸ್ಟೆಂಡ್ ಅಂತ ಟೈಪ್ ಮಾಡಿ ಎಂಟರ್ ಹೊಡೀರಿ. ಎಂಟರ್ ಹೊಡೆದಾಗ ನೋಡಿ ಏನಾಗ್ತಾ ಇದೆ. ಫಸ್ಟಿಗೆ ಏನು ಮಾಡ್ಬೇಕು ನೀವು? ಸೆಲೆಕ್ಟ್ ಬೌಂಡ್ರಿ ಎಡ್ಜಸ್. ಟ್ರಿಮ್ ಕಮಾಂಡ್ ಇದೆ ಅದೇ ಥರ ಫಸ್ಟು ಬೌಂಡ್ರಿ ಎಡ್ಜಸ್ ಸೆಲೆಕ್ಟ್ ಮಾಡಬೇಕು. ಅಂದರೆ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಬೇಕು ಫಸ್ಟು.
ಸೊ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಬೇಕು, ಇದನ್ನು ಇಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಬೇಕು. ಸೊ ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಬೇಕು ಅದನ್ನು ಫಸ್ಟು ಸೆಲೆಕ್ಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಂಟ್ರಿ ಹೊಡೀರಿ. ಆಮೇಲೆ ಈಗ ಏನು ಮಾಡಬೇಕು, ಯಾವುದನ್ನು ಎಕ್ಸ್ಟೆಂಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ನೋಡಿ ಇವಾಗ ಈ ನಿಮ್ಮ ಒಂದು ಸ್ಪ್ಲೈನು ಈ ಲೈನ್ ತನಕ ಏನಾಯಿತು, ಎಕ್ಸ್ಟೆಂಡ್ ಆಯಿತು. ಸೊ ಈಗ ಮತ್ತೆ ನೋಡೋಣ, ಮತ್ತೆ ಎಕ್ಸ್ಟೆಂಡ್ ಕಮಾಂಡ್ ತೊಗೋಣ. ಈಗ ಇದನ್ನು ಬೌಂಡ್ರಿ ಅಂತ ಅನ್ಕೋಣ, ಎಂಟ್ರಿ ಹೊಡೆಯೋಣ. ಈಗ ಲೈನ್ ಎಕ್ಸ್ಟೆಂಡ್ ಆಗುತ್ತೆ ನೋಡಿ, ಆಯಿತು, ಎಕ್ಸ್ಟೆಂಡ್ ಆಯಿತು ಅಲ್ವೇ. ಸೊ ಈಗ ಮತ್ತೆ ಎಕ್ಸ್ಟೆಂಡ್ ಕಮಾಂಡ್ ತೊಗೋಣ, ಮತ್ತು ಇದನ್ನು ಬೌಂಡ್ರಿ ಅಂತ ಅನ್ಕೋಣ. ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ, ಇದಾಗ್ತಾಯಿಲ್ಲ. ಯಾಕಂದರೆ ಇದು ಈ ಆರ್ಕ್ ಇದೆ ನೋಡಿ, ಇದೇ ಪಾತ್ನ ತೊಗೊಂಡು ಹೋದರೆ ಅದು ಇಲ್ಲಿ ಕಟ್ಟಾಗಲ್ಲ, ಅದು ಹಿಂಗೇ ಹೊಟ್ಟೋಗುತ್ತೆ, ಇಷ್ಟೇ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಇದು ಇಲ್ಲಿ ತನಕ ಎಕ್ಸ್ಟೆಂಡ್ ಆಗ್ತಿಲ್ಲ. ಅದೇ ನೋಡಿ, ಇದು ಆರ್ಕೆ ತಾನೆ ನೋಡಿ, ಇದು ಆಗ್ತಾಯಿದೆ. ಸೊ ಇದು ಆಗ್ತದ, ಇದು ಆಗುತ್ತೆ ನೋಡಿ, ಆಗ್ತಾಯಿದೆ. ಈ ಪೋರ್ಷನ್ ತೊಗೊಂಡ್ರೆ ಉಲ್ಟಾ ಬರ್ತದೆ ನೋಡಿ, ಈ ಪೋರ್ಷನ್ ತೊಗೊಂಡ್ರೆ ಸೀದಾ ಬರ್ತದೆ, ಈ ಪೋರ್ಷನ್ ತೊಗೊಂಡ್ರೆ ಉಲ್ಟಾ, ಈ ಪೋರ್ಷನ್ ತೊಗೊಂಡ್ರೆ ಸೀದಾ ಬರ್ತಾಯಿದೆ. ಈಗ ನೋಡೋಣ ಇನ್ನೊಂದು ಸಲ, ಎಕ್ಸ್ಟೆಂಡ್ ಕಮಾಂಡ್ ತೊಗೊಳ್ಳಿ. ಎಕ್ಸ್ಟೆಂಡ್ ಕಮಾಂಡ್ ತೊಗೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡಿ, ಎಂಟ್ರ್ ಹೊಡೀರಿ. ಈ ಕಡೆ ಎಜ್ಜು ತೊಗೊಳ್ಳಿ, ಬರ್ತಾಯಿದೆಯಾ, ಈ ಕಡೆ ಎಜ್ ತೊಗೊಳ್ಳಿ, ಬರ್ತಾಯಿಲ್ಲ, ಈ ಕಡೆ ಎಜ್ ತೊಗೊಳ್ಳಿ ನೋಡಿ, ಬರ್ತಾಯಿದೆ. ಇದನ್ನು ಕೂಡ ಆ ಕಡೆ ಎಜ್ಜಿಂದ ಎಕ್ಸ್ಟೆಂಡ್ ಆಗಿ ಅಲ್ಲಿ ಮೀಟ್ ಆಗ್ತಾಯಿದೆ, ಇದನ್ನು ಕೂಡ ಮೀಟ್ ಆಗ್ತಾಯಿದೆ. ಇಲ್ಲಿ ತೊಗೊಂಡ್ರೆ ಈ ಥರ ಮೀಟ್ ಆಗ್ತಾಯಿದೆ, ಕರೆಕ್ಟ್ ಅಲ್ವಾ. ಎಂಟ್ರ್ ಹೊಡೀರಿ. ಈಗ ನಾವು ಈ ಒಂದು ಆರ್ಕನ್ನು ಈ ಲೈನ್ ತನಕ ಎಕ್ಸ್ಟೆಂಡ್ ಮಾಡೋಣ, ಆಗುತ್ತಾ ಅದು ನೋಡಿ. ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಎಜ್ಜನ್ನು, ಆಮೇಲೆ ಎಂಟ್ರಿ ಹೊಡೀರಿ, ಆಮೇಲೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಬರ್ತಾಯಿದೆ ಅಲ್ವೇ. ಸೊ ಈ ಥರ ನಾವು ಎಕ್ಸ್ಟೆಂಡ್ ಕಮಾಂಡ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಮಾಡಿಫೈ ಮೆನ್ಯೂಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಕಮಾಂಡ್ ಕುರಿತು ತಿಳ್ಕೊಳ್ಳೋಣ. ಇನ್ಫ್ಯಾಕ್ಟ್ ನಾವು 2 ಕಮಾಂಡ್ಗಳ ಕುರಿತು ತಿಳ್ಕೊಳ್ಳೋಣ. ಅವೆರಡು ಕಮಾಂಡ್ ಯಾವ್ಯಾವು ಅಂತಂದರೆ ನೋಡಿ, ಇಲ್ಲಿದೆ ಒಂದು ಬ್ರೇಕ್ ಅಟ್ ಎ ಪಾಯಿಂಟ್ ಅಂತ, ಇನ್ನೊಂದು ಬ್ರೇಕ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ. ಸೊ ಅಂದರೆ ಈಗ ನೋಡಿ, ಇಲ್ಲಿ ನಾನು ಹಾಕಿದ್ದೇನೆ, ಇಲ್ಲೊಂದು ಲೈನ್ ಹಾಕಿದ್ದೇನೆ, ಇಲ್ಲೊಂದು ಆರ್ಕ್ ಹಾಕಿದ್ದೇನೆ, ಒಂದು ಸರ್ಕಲ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಇಟ್ ಇಸ್ ಕಟ್ ಬೈ ಎ ಲೈನ್, ಇಲ್ಲೊಂದು ಲೈನ್ ಇದೆ, ಇಟ್ ಇಸ್ ಕಟ್ ಬೈ 2 ಲೈನ್ಸ್. ಈಗ ನಾವೇ ಮಾಡಬೇಕು ಅಂತಂದರೆ ಈ ಲೈನನ್ನು 2 ಭಾಗಗಳಾಗಿ ಮಾಡಬೇಕು. ಈ ಕಡೆ ಪೋರ್ಷನ್ ಸಪ್ರೇಟು, ಈ ಕಡೆ ಪಾರ್ಟು ಸಪ್ರೇಟ್ ಮಾಡಬೇಕು. ಎಲ್ಲಿ ಅಂದರೆ ಈ ಪಾಯಿಂಟಲ್ಲಿ ಮಾಡಬೇಕು ಅಂದ್ಕೊಳ್ಳಿ. ಅವಾಗೇನಾಗುತ್ತೆ, ನಾನು ಈ ಪಾರ್ಟ್ ಲೈನನ್ನು ಪ್ರಾಪರ್ಟೀಸು ಚೇಂಜ್ ಮಾಡ್ಬೋದು ಸಪ್ರೇಟಾಗಿ, ಈ ಪಾರ್ಟದ್ದು ಲೈನಿಗೆ ಡಿಫ್ರೆಂಟಾಗಿ. ಇದರದ್ದೇ ಪ್ರಾಪರ್ಟೀಸ್ ಬೇರೆ ಮಾಡ್ಬೋದು, ಇದರದ್ದೇ ಪ್ರಾಪರ್ಟೀಸ್ ಬೇರೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಮೊದಲು ಇದನ್ನು ಕ್ಲಿಕ್ ಮಾಡಿ ಇದರ ಕಲರ್ನ ಚೇಂಜ್ ಮಾಡೋಕ್ಕೆ ಹೋದರೆ ನಾನು ಒಂದೇ ಕಲರ್ ಆಗೋಗುತ್ತೆ ಅಲ್ವಾ, ಒಂದೇ ಕಲರ್ ಆಗಿದೆ. ಈಗ ನನಗೆ ಈ ಪಾರ್ಟ್ ರೆಡ್ ಬೇಕು, ಈ ಪಾರ್ಟ್ ಗ್ರೀನ್ ಬೇಕು, ಅಥವಾ ಈ ಕಡೆ ಸೈಡ್ ಲೈನು ಕಂಟಿನ್ಯೂಸ್ ಆಗಿರಬೇಕು, ಈ ಕಡೆ ಸೈಡ್ ಲೈನು ಹಿಡನ್ ಆಗಿರಬೇಕು ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡೋದು? ಸೊ ಆವಾಗ ಈ ಬ್ರೇಕ್ ಕಮಾಂಡು ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಇಲ್ಲಿನೂ ಅಷ್ಟೇ, ಈ ಪೋರ್ಷನ್, ಈ ರೆಕ್ಟ್ಯಾಂಗಲ್ದು ಈ ಪೋರ್ಷನ್ನದು ಪ್ರಾಪರ್ಟೀಸ್ ಬೇರೆ ಇರಬೇಕು, ಈ ಪೋರ್ಷನದ ಪ್ರಾಪರ್ಟೀಸ್ ಬೇರೆ ಇರಬೇಕು ಅಂದರೆ ನಾನು ಈ ರೆಕ್ಟ್ಯಾಂಗಲ್ನ ನಾನು 2 ಕಡೆ ಬ್ರೇಕ್ ಮಾಡಬೇಕು. ಇಲ್ಲಿ ಬ್ರೇಕ್ ಮಾಡಬೇಕು ಮತ್ತು ಇಲ್ಲಿ ಬ್ರೇಕ್ ಮಾಡಿದಾಗ ಈ ಪೋರ್ಷನ್ ಸಪ್ರೇಟ್ ಆಗುತ್ತೆ, ಈ ಪೋರ್ಷನ್ ಸಪ್ರೇಟ್ ಆಗುತ್ತೆ. ಆವಾಗ ಇದರದ್ದೇ ಪ್ರಾಪರ್ಟೀಸ್ನ ಬೇರೆ ಮಾಡ್ಬೋದು, ಇದರದ್ದೇ ಪ್ರಾಪರ್ಟೀಸ್ ಬೇರೆ ಮಾಡ್ಬೋದು. ಸೊ ಈ ಥರ ಯಾವಾಗಲೂ ಈ ಥರ ಲೈನೇ ಇರಬೇಕು ಅಂತ ಏನಿಲ್ಲ. ನೀವು ಒಂದು ಪಾಯಿಂಟ್ದು ಕೋಆರ್ಡಿನೇಟ್ಸ್, ಪಾಯಿಂಟ್ ವ್ಯಾಲ್ಯೂಸ್ ಕೊಟ್ಟರೆ ಸಾಕು. ಈ ಲೈನ್ ಮೇಲೆ ಎಲ್ಲಿ ಬ್ರೇಕ್ ಮಾಡಬೇಕು ಅಂತಿರಲ್ಲ ಆ ಪಾಯಿಂಟ್ದು ನೀವು ಕೋಆರ್ಡಿನೇಟ್ಸ್ ವ್ಯಾಲ್ಯೂಸ್ ಕೊಟ್ಟರೆ ಸಾಕು, ಅಲ್ಲಿಗೆ ಆ ಪರ್ಟಿಕ್ಯುಲರ್ ಡ್ರಾಯಿಂಗ್ ಎಂಟಿಟಿ ಬ್ರೇಕ್ ಆಗುತ್ತೆ. ನೋಡಿ, ಇಲ್ಲಿ ಆರ್ಕ್ನು ನಾವು ಬ್ರೇಕ್ ಮಾಡ್ಬೋದು. ಸರ್ಕಲ್ನ ನೀವು ಸಿಂಗಲ್ ಪಾಯಿಂಟ್ ಆಪ್ಷನಲ್ಲಿ ಬ್ರೇಕ್ ಮಾಡೋಕ್ಕಾಗೋದಿಲ್ಲ, 2 ಪಾಯಿಂಟಲ್ಲೇ ಬ್ರೇಕ್ ಮಾಡ್ಬೋದು. ದಟ್ ಕ್ಯಾನ್ ಬಿ ಡನ್. ಸೊ ಇಲ್ಲಿನೂ ಅಷ್ಟೇ, ಇಲ್ಲಿ ನಾನು ಯಾವುದೇ ಲೈನ್ ಹಾಕಿಲ್ಲ, ಆದರೆ ನಾನು ಏನು ಮಾಡ್ತೇನೆ, ಸಿಂಗಲ್ ಪಾಯಿಂಟಲ್ಲೂ ಇದನ್ನು ಬ್ರೇಕ್ ಮಾಡ್ತೇನೆ ಮತ್ತು ಮಲ್ಟಿಪಲ್ ಪಾಯಿಂಟ್ಸಲ್ಲೂ ಬ್ರೇಕ್ ಮಾಡ್ತೇನೆ. ಈಗ ನೋಡಿ, ಇಲ್ಲೊಂದಿದೆ, ಈ ಲೈನ್ ಇದೆ, ಈ ಸೆಂಟ್ರಲ್ ಪೋರ್ಷನ್ ನಂಗೆ ಬೇಡ. ಅವಾಗ ಏನು ಮಾಡ್ಬೋದು, ಟ್ರಿಮ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಎರಡೂ ಸೆಲೆಕ್ಟ್ ಮಾಡ್ಕೋಬೇಕು, ಬೌಂಡ್ರಿಯಲ್ಲಿ ಅಡ್ಜಸ್ಟ್ ಆಗಿ ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಸೆಂಟ್ರಲ್ ಪೋರ್ಷನ್ನ ಕ್ಲಿಕ್ ಮಾಡಿದ್ರೆ ಹೊರಟೋಗುತ್ತೆ ಟ್ರಿಮ್ ಕಮಾಂಡಲ್ಲಿ. ಇದನ್ನು ಬ್ರೇಕ್ ಕಮಾಂಡಲ್ಲೂ ಕೂಡ ಮಾಡ್ಬೋದು. ಸೊ ನೋಡೋಣ ಈಗ ಒಂದೊಂದಾಗಿ ಯಾವ ಥರ ಮಾಡೋದು ಅಂತ. ಮೊದಲಿಗೆ ನಾನು ಏನು ಮಾಡ್ತೇನೆ, ಈ ಲೈನನ್ನು ಈ ಇಂಟರ್ಸೆಕ್ಷನ್ ಪಾಯಿಂಟಲ್ಲಿ ಬ್ರೇಕ್ ಮಾಡ್ತೇನೆ. ನೋಡೋಣ, ಅದಕ್ಕೆ ಸಿಂಗಲ್ ಪಾಯಿಂಟ್ ಬ್ರೇಕ್ ತೊಗೊತೇನೆ. ನೋಡಿ, ಬ್ರೇಕ್ ಅಟ್ ಎ ಪಾಯಿಂಟ್ ಇದನ್ನು ತೊಗೊಳ್ಳೋಣ, ಕ್ಲಿಕ್ ಮಾಡಿ. ಮೊದಲಿಗೆ ಏನು ಕೇಳ್ತಾ ಇದೆ, ಬ್ರೇಕ್ ಸೆಲೆಕ್ಟ್ ಆಬ್ಜೆಕ್ಟ್ ಕೇಳ್ತಾ ಇದೆ. ಸೊ ನಾವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋಣ. ಆಮೇಲೆ ಏನು ಕೇಳ್ತಾ ಇದೆ ನೋಡಿ, ಪಾಯಿಂಟ್ ಕೇಳ್ತಾ ಇದೆ. ಸೊ ಪಾಯಿಂಟ್ ಯಾವುದು, ನಮ್ಮದು ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ಸಾಕು. ಈಗ ನೋಡಿ, ಇದು ಸಪ್ರೇಟಾಗಿದೆ, ಇದು ಸಪ್ರೇಟಾಗಿದೆ. ನೋಡಿ, ಇದನ್ನು ನಾನು ಕಲರ್ ಚೇಂಜ್ ಮಾಡ್ತೀನಿ ಬೇರೆ. ಇವಾಗ
ನೋಡಿ ಅದು ಸಪ್ರೇಟ್ ಆಗೈತೆ. ಇದ್ರದ್ದೇ ಕಲರ್ ಸಪ್ರೇಟ್ ಆಗಿದೆ, ಈಗ ಇದ್ರದ್ದೇ ಕಲರ್ ಸಪ್ರೇಟ್ ಆಗಿದೆ. ಸೊ ಈ ಥರ ನೀವು ಮಾಡ್ಬೋದು. ಇದು ಒಂದು ಆಪ್ಷನ್ ಆಯಿತು. ಈಗ ಈ ಆರ್ಕನ್ನು ಬ್ರೇಕ್ ಮಾಡೋಣ. ಇಲ್ಲಿ ಅದನ್ನು ಕೂಡ ಸಿಂಗಲ್ ಪಾಯಿಂಟ್ ಆಪ್ಷನ್ ತೊಗೊಂಡು ಮಾಡೋಣ. ಸೊ ಅದ್ರ ಮೊದಲಿಗೆ ಆರ್ಕ್ನ ಸೆಲೆಕ್ಟ್ ಮಾಡಿ ಆಮೇಲೆ ಈ ಪಾಯಿಂಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈಗ ನೋಡಿ ಇದು ಸಪ್ರೇಟ್ ಆಗಿದೆ ಮತ್ತು ಇದೇ ಸಪ್ರೇಟಾಗಿ ಇದೆ ಇವಾಗ ಅಲ್ವೇ. ಇದ್ರ ಕಲರ್ ನೀವು ಪ್ರಾಪರ್ಟೀಸ್ ಬೇರೆ ಚೇಂಜ್ ಮಾಡ್ಬೋದು. ಇದನ್ನು ಇದೇ ಕಲರ್ ಮಾಡ್ತೇನೆ, ಇದನ್ನು ಏನು ಮಾಡ್ತೇನೆ ಬೇರೆ ಕಲರ್ ಮಾಡ್ತೇನೆ. ಕಲರ್ ಅಷ್ಟೇ ಅಲ್ವಾ, ಇದು ಲೈನ್ ಟೈಪ್ ಚೇಂಜ್ ಮಾಡ್ಬೋದು, ಲೇಯರ್ ಚೇಂಜ್ ಮಾಡ್ಬೋದು. ಇದ್ದು ಅಷ್ಟೇ ಲೈನ್ ಟೈಪು, ಲೇಯರು ಎಲ್ಲ ಬೇರೆದನ್ನೆಲ್ಲ ಚೇಂಜ್ ಮಾಡ್ಬೋದು, ಪ್ರಾಪರ್ಟಿಗಳನ್ನ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದರೆ ಈ ಸರ್ಕಲ್ ಹತ್ರ ಬಂದರೆ ಏನಾಗುತ್ತೆ ನೋಡೋಣ. ಇಲ್ಲಿ ನಾವು ಸಿಂಗಲ್ ಪಾಯಿಂಟ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ, ಡಬಲ್ ಪಾಯಿಂಟ್ ಬ್ರೇಕೇ ಮಾಡಬೇಕಾಗತ್ತೆ. ಡಬಲ್ ಪಾಯಿಂಟ್ ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಇಷ್ಟು ಪೋರ್ಷನ್ ಹೊರಟೋಗುತ್ತೆ. ನೀವು ಯಾವುದನ್ನು ಫಸ್ಟ್ ತೊಗೊತೀರಿ ಪಾಯಿಂಟು, ಫಸ್ಟ್ ಪಾಯಿಂಟ್ನ ಯಾವುದು ತೊಗೊತೀರಾ ಅನ್ನೋದ್ರ ಮೇಲೆ ಅದು ಯಾವ ಪಾರ್ಟ್ ಹೋಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ನೋಡೋಣ ಈಗ. ಸೊ ಈಗ 2 ಪಾಯಿಂಟು ಆಪ್ಷನ್ ತೊಗೋಣ. ಮೊದಲಿಗೆ ಸರ್ಕಲ್ನ ಸೆಲೆಕ್ಟ್ ಮಾಡಿ ಆಮೇಲೆ ನೋಡಿ ಫಸ್ಟ್ ಪಾಯಿಂಟ್ ಕೇಳ್ತಾ ಇದೆ. ಅದು ಫಸ್ಟ್ ಪಾಯಿಂಟ್ ಯಾವ್ದು ಕೊಡೋಣ, ಇದನ್ನೇ ಕೊಟ್ಟರೆ ಏನಾಗುತ್ತೆ ನೋಡಿ. ಫಸ್ಟ್ ಪಾಯಿಂಟ್ ಅದನ್ನು ಕೊಟ್ಟೆ ಅಲ್ವೇ. ಸೊ ಈಗ ಇಷ್ಟೇನಾಯಿತು, ಇಲ್ಲಿಂದ ಈ ಪಾರ್ಟು ಇದು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾನೆ, ಕ್ಲಿಕ್ ಮಾಡಿದ್ದಾನೆ, ಅಲ್ಲಿಂದ ಏನಾಯಿತು ಇಲ್ಲಿ ತನಕ ಅದು ಹೊರಟೋಯ್ತು. ಸೊ ಈಗ ಅಂಡು ಮಾಡೋಣ. ಈಗ ಇಷ್ಟು ಪಾರ್ಟ್ ಮಾತ್ರ ನಮಗೆ ಹೋಗಬೇಕು ಅಂತ ಏನು ಮಾಡೋದು. ಸೊ ಫಸ್ಟು ಇದು ತೊಗೊಳ್ಳಿ, ಸೆಲೆಕ್ಟ್ ಮಾಡಿ ಆಮೇಲೆ ಎಫ್ ಅಂತ ನೋಡಿ, ಫಸ್ಟ್ ಪಾಯಿಂಟ್ ಎಫನ್ನು ಹೊಡೀರಿ. ಫಸ್ಟ್ ಪಾಯಿಂಟ್ ಕೇಳ್ತಾ ಇದೆ, ಫಸ್ಟ್ ಪಾಯಿಂಟ್ ಇದನ್ನು ಕೊಡಿ. ಸೆಕೆಂಡ್ ಪಾಯಿಂಟ್ ಕೇಳ್ತಾ ಇದೆ, ಮತ್ತು ಇದನ್ನು ಕೊಡಿ. ನೋಡಿ ಈಗೇನಾಯಿತು, ಸರ್ಕಲ್ ಬ್ರೇಕ್ ಆಯಿತು. ಇಷ್ಟು ಪಾತ್ರ ನಮಗೆ ಬಂತು, ಇಷ್ಟು ಪಾರ್ಟು ಹೊರಟೋಯ್ತು. ನಮಗೆ ಇಷ್ಟು ಪಾತ್ರ ಬೇಕು, ಇಷ್ಟು ಹೊರಟೋಬೇಕು ಅಂದರೆ ಇವಾಗ ರಿವರ್ಸ್ ಸೆಲೆಕ್ಷನ್ ಮಾಡಬೇಕು. ನೋಡಿ ತೋರಿಸ್ತೇನೆ. ಅಂಡು, ಬ್ರೇಕ್ ತೊಗೊಳ್ಳಿ, ಮತ್ತು ಇದನ್ನು ತೊಗೊಳ್ಳಿ, ಮತ್ತು ಇಲ್ಲಿ ಎಫ್ ಅಂತ ಹೊಡೀರಿ ಫಸ್ಟ್ ಪಾಯಿಂಟ್ಗೆ. ಆಮೇಲೆ ಮೇಲ್ಗಡೆ ತೊಗೊಳ್ಳಿ, ಆಮೇಲೆ ಮತ್ತೆ ಇದನ್ನು ಕೆಳಗಡೆ ತೊಗೊಳ್ಳಿ. ಸೊ ಇವಾಗ ಈ ಕಡೆ ಪೋರ್ಷನ್ ಹೊರಟಾಯಿತು, ಈ ಕಡೆ ಪೋರ್ಷನ್ ಮಾತ್ರ ಉಳ್ಕೊಂತು. ಸೊ ಈ ಥರ ನಾವು 2 ಪಾಯಿಂಟ್ ಆಪ್ಷನ್ ತೊಗೊಂಡು ಮಾಡ್ಬೋದು. ನೋಡಿ ಇಲ್ಲಿ ಮಾಡೋಣ. ತೊಗೊಳ್ಳಿ ಇದನ್ನು, ಈ ಲೈನ ಸೆಲೆಕ್ಟ್ ಮಾಡಿ. ನೀವು ಫಸ್ಟ್ ಪಾಯಿಂಟ್ ಅಂತ ಹೊಡಿಲೇಬೇಕು, ಅದು ಕ್ಲಿಯರ್ ಆಗಬೇಕು ಅಂದರೆ ಅದಕ್ಕೆ ಎಫ್ ಹೊಡೀರಿ, ಇಲ್ಲಿ ಎಂಟ್ರ್ ಹೊಡೀರಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಕೇಳ್ತಾ ಇದೆ, ಸೆಕೆಂಡ್ ಪಾಯಿಂಟ್ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸೆಂಟ್ರಲ್ಲಿ ಹೊರಟೋಯ್ತು. ಇದನ್ನು ಟ್ರಿಮ್ ಕಮಾಂಡ್ ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟು ಈಗ ನಾನೇನು ಮಾಡ್ತೇನೆ, ಈ ರೆಕ್ಟ್ಯಾಂಗಲನ್ನು ಬ್ರೇಕ್ ಮಾಡ್ತೇನೆ. ಸೊ ಅದಕ್ಕೆ ನಾನು 2 ಸಲ ಸಿಂಗಲ್ ಪಾಯಿಂಟ್ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ. ಡಬಲ್ ಪಾಯಿಂಟ್ ಆಪ್ಷನ್ ತೊಗೊಂಡ್ರೆ ಏನಾಗುತ್ತೆ, ಆವಾಗ ಇಷ್ಟು ಪಾರ್ಟ್ ಹೊರಟೋಗುತ್ತೆ. ನಮ್ಗೆ ಅಷ್ಟು ಪಾರ್ಟ್ ಹೋಗಬಾರ್ದು. ಈ ಫುಲ್ ರೆಕ್ಟ್ಯಾಂಗಲು 2 ಭಾಗ ಆಗಬೇಕಷ್ಟೇ. ಇದೆಲ್ಲ ಇರಬೇಕು, ಬಟ್ 2 ಭಾಗ ಆಗಬೇಕಷ್ಟೇ. ಸೊ ಆ ಥರ ಬೇಕು ಅಂತಂದರೆ ನಾವು ಸಿಂಗಲ್ ಪಾಯಿಂಟ್ ಆಪ್ಷನ್ 2 ಸಲ ತೊಗೋಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಈ ಪಾಯಿಂಟ್ನ ಸೆಲೆಕ್ಟ್ ಮಾಡಿ, ಮತ್ತು ಇನ್ನೊಂದು ಸಲ ಅದನ್ನು ತೊಗೊಳ್ಳಿ, ಮತ್ತು ಅದನ್ನೇ ಸೆಲೆಕ್ಟ್ ಮಾಡಿ, ಮತ್ತು ಈ ಪಾಯಿಂಟ್ನ ಇವಾಗ ಸೆಲೆಕ್ಟ್ ಮಾಡಿ. ಈಗ ನೋಡಿ ಈ ಪಾರ್ಟ್ ಸೆಪರೇಟ್ ಆಗಿದೆ, ಅದು ಕಲರನ್ನು ಚೇಂಜ್ ಮಾಡಿ, ಎಂಟರ್, ಮತ್ತು ಈ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸೊ ಈಗ ಏನಾಗಿದೆ, ಇಷ್ಟು ಪಾರ್ಟೇ ಸೆಪರೇಟ್ ಆಗಿದೆ, ಇಷ್ಟು ಪಾರ್ಟೇ ಸೆಪರೇಟ್ ಆಗಿದೆ. ಸೊ ಈ ಥರ ನಾವು ಬ್ರೇಕ್ ಕಮಾಂಡ್ ಯೂಸ್ ಮಾಡಿಕೊಂಡು ಎಂಟಿಟಿಗಳನ್ನು ಬ್ರೇಕ್ ಮಾಡ್ಬೋದು. ಇದು ಒಂದು ತುಂಬ ಯೂಸ್ಫುಲ್ ಕಮಾಂಡ್ ಆಗುತ್ತೆ. ಈ ನಾವು ಅಸೆಂಬ್ಲಿ ಡ್ರಾಯಿಂಗ್ ಮಾಡ್ತೀವಲ್ಲ, ಅಸೆಂಬ್ಲಿ ಡ್ರಾಯಿಂಗ್ ಮಾಡಿದ್ಮೇಲೆ 2 ಪಾರ್ಟ್ಗಳನ್ನ ಅಸೆಂಬಲ್ ಮಾಡಿದ್ಮೇಲೆ ಸೆಂಟ್ರಲ್ಲಿ ಲೈನ್ ಇರ್ತಾವಲ್ಲ, 2 ಲೈನ್ಗಳು, ಆ ಲೈನ್ನ ನಾವು ಹ್ಯಾಚ್ ಮಾಡಬೇಕಾಗತ್ತೆ. ಅಂದರೆ ಅದು ಹಿಡನ್ ಲೈನ್ ಮಾಡಬೇಕಾಗತ್ತೆ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತಲ್ಲ, ಓವರ್ಲ್ಯಾಪ್ ಆದಾಗ ಅದು ಹಿಂದ್ಗಡೆ ಇರೋ ಲೈನ್ ನಾವು ಹಿಡನ್ ಲೈನ್ ಮಾಡಬೇಕಾಗತ್ತೆ. ಸ್ವಲ್ಪ ಪಾರ್ಟ್ ಮಾತ್ರ ಅವಾಗ ಏನು ಮಾಡಬೇಕಾಗತ್ತೆ, ಆ ಲೈನನ್ನು ನಾವು ಬ್ರೇಕ್ ಮಾಡಿಕೊಂಡು ಆ ಪಾರ್ಟ್ ಮಾತ್ರ ಹಿಡನ್ ಲೈನ್ ಮಾಡೋದಕ್ಕೆ ಈ ಕಮಾಂಡು ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ನಮ್ಮ ಹಳೆಯ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ಡ್ ಕಮಾಂಡ್ ಕುರಿತು ಕಲ್ತಿದ್ವಿ. ಆ ಎಕ್ಸ್ಪ್ಲೋರ್ಡ್ದು ರಿವರ್ಸ್ ಏನು ಅಂದರೆ ಇನ್ನೊಂದು ಕಮಾಂಡ್ ಇದೆ, ಕಾಲ್ಡ್ ಎಸ್ ಜಾಯಿನ್ ಅಂತ ಒಂದು ಕಮಾಂಡ್ ಇದೆ. ಆ ಕಮಾಂಡನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನೋಡೋಣ, ಈಗ ಜಾಯಿನ್ ಅಂತ ಇದೆ, ಅದನ್ನು ನೋಡೋಣ. ಸೊ ಜಾಯಿನ್ ಅಂತ ಹೊಡೆಯೋಣ. ಜಾಯಿನ್ ಅಂತ ಕಮಾಂಡ್ ನೀವು ಟೈಪ್ ಮಾಡ್ಬೋದು. ಇಲ್ಲಿ ಜಾಯಿನ್ ಅಂತ ಹೊಡೆಯಿರಿ, ಎಂಟ್ರ್ ಹೊಡೆಯಿರಿ. ನೋಡಿ ಕೇಳ್ತಾ ಇದೆ ಅದು ಮಲ್ಟಿಪಲ್ ಕಮಾಂಡ್ಸ್. ಈಗ ಸಿಂಗಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಫುಲ್ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಇದು ಎಲ್ಲ ಸೆಲೆಕ್ಟ್ ಮಾಡಿ ಎಂಟ್ರ್ ಹೊಡೀರಿ. ಈಗ ನೋಡಿ ಅವಾಗಲೇ ಸಪ್ರೇಟ್ ಆಗಿತ್ತಲ್ಲ, ಈಗ ನೋಡಿ ಸಿಂಗಲ್ ಆಗೋಯ್ತು ಮತ್ತೆ ವಾಪಸ್. ಸೊ
ಸೊ ಇಲ್ಲಿ ನೋಡಿ ಇದು ಸಪ್ರೇಟ್ ಆಗಿದೆಯಲ್ವಾ, ಸಪ್ರೇಟ್ ಆಗಿದೆಯಲ್ವಾ. ಇದನ್ನು ಎಲ್ಲವನ್ನು ಸಿಂಗಲ್ ಎಂಟಿಟಿ ಮಾಡಬೇಕು ಅಂದರೆ ಮತ್ತೆ ನಾನು ಜಾಯಿನ್ ಹೋಗಬೇಕಾಗುತ್ತೆ. ಇಲ್ಲಿ ಟೂಲ್ ಪ್ಯಾಲೆಟಲ್ಲಿ ಇದೆಯಾ ನೋಡಿ, ಅದು ಟೂಲ್ ಪ್ಯಾಲೆಟಲ್ಲಿ ಇದೆಯಾ, ಇದು ಏನಿದು ಅಲೈನ್ ಅಂತ ಇದೆ ಇದು. ಸೊ ಇಲ್ಲಿದೆ ಜಾಯಿನ್ ಅಂತ ಇದೆ ನೋಡಿ ಅಲ್ವಾ. ಸೊ ಇದನ್ನು ನೀವು ತೊಗೋಬೋದು, ತೊಗೊಂಡು ಮತ್ತೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಏನಾಗಿದೆ, ಎಂಟ್ರ್ ಹೊಡೆಯಿರಿ. ಈಗ ನೋಡಿದ್ರೆ ಏನಾಗಿದೆ, ಸಪ್ರೇಟ್ ಇರೋದು ಸಿಂಗಲ್ ಆಗಿದೆ ಅಲ್ವಾ. ಸೊ ಸಿಮಿಲರ್ಲಿ ಈಗ ಇದು ಸಪ್ರೇಟ್ ಆಗಿದೆಯಲ್ವಾ ಪಾಲಿಲೈನು, ಇದನ್ನು ನೀವು ಸಿಂಗಲ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, 1 ಸೆಕೆಂಡ್ ನೀವು ಈ ಥರ ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಜಾಯಿನ್ ಅಂತ ಟೈಪ್ ಮಾಡಿ, ಎಂಟ್ರ್ ಹೊಡೀರಿ. ಈಗ ನೋಡಿ ಮತ್ತೆ ಅದು ಆಗಿದೆ, ಸಿಂಗಲ್ ಎಂಟಿಟಿ ಆಗಿದೆ. ಇನ್ನೂ ಒಂದು ಥರ ಕಂಡೀಷನ್ಸಲ್ಲಿ ಯೂಸ್ ಆಗುತ್ತೆ. ಯಾವಾಗ ಅಂದರೆ ಇಲ್ಲೊಂದು ಲೈನ್ ನಾನು ಡ್ರಾ ಮಾಡಿದ್ದೇನೆ, ನೋಡೋಣ. ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ಇನ್ನೊಂದು ಲೈನ ಇಲ್ಲಿ ಡ್ರಾ ಮಾಡ್ತೇನೆ, ನೋಡೋಣ ಎರಡು ಜಾಯಿನ್ ಆಗ್ತಾವ ಅಂತ ನೋಡೋಣ. ಸೊ JOIN ಟೈಪ್ ಮಾಡ್ತೇನೆ, ಎಂಟ್ರ್ ಹೊಡಿತೇನೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ತೇನೆ, ಆಮೇಲೆ ಇದನ್ನು ಸೆಲೆಕ್ಟ್ ಮಾಡ್ತೇನೆ. ಏನೋ ಆಯಿತಾ ನೋಡೋಣ. ನೋಡಿ ಜಾಯಿನ್ ಆಯಿತು ಅಲ್ವೇ. ನೋಡಿ ಈಗ ಸಿಂಗಲ್ ಲೈನ್ ಆಗಿ ಅದು ಜಾಯಿನ್ ಆಯಿತು. ಈ ಥರ ಕಂಡೀಷನ್ಸಲ್ಲೂ ಇದು ಯೂಸ್ ಆಗುತ್ತೆ. ಈಗ ಇನ್ನೊಂದು ಥರ ನೋಡೋಣ, ಆರ್ಕ್ ಹೊಡೆಯೋಣ. ಇಲ್ಲೊಂದು ಆರ್ಕ್ ಇದೆ, ಅದೇ ಥರನಾಗಿ ಇನ್ನೊಂದು ಆರ್ಕ್ ಇದೆ ಅಂತ ನೋಡೋಣ. ಅದೇ ಲೈನಲ್ಲೇ ಇನ್ನೊಂದು ಆರ್ಕ್ ನೋಡೋಣ. ಕ್ಯಾನ್ ವಿ ಜಾಯಿನ್ ದೀಸ್ ಟು ಆರ್ಕ್ಸ್? ಲೆಟ್ ಅಸ್ ಸಿ. JOIN ಜಾಯಿನ್. ಈಗ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಎಂಟ್ರ್ ಹೊಡಿ. ಇದು ಆಗ್ತಾ ಇಲ್ಲ, ಯಾಕಂದರೆ ಇದ್ರದ್ದು ಪಾತೇ ಬೇರೆ ಇದೆ, ಇದ್ರದ್ದು ಪಾತೇ ಬೇರೆ ಇದೆ. ಇದು ಹೋಗೋದೇ ಬೇರೆ ಇದೆ, ಇದು ಹೋಗೋದೇ ಬೇರೆ ಇದೆ. ಹಾಗಾಗಿ ನೋಡಿ ಜಾಯಿನ್ ಆಗ್ತಾ ಇಲ್ಲ ಅದು ಅಲ್ವಾ. ಸೊ ಆದರೆ ಎರಡು ಲೈನ್ಗಳು ಒಂದೇ ಪಾತಲ್ಲಿ ಇದ್ವಲ್ವ, ಅದಕ್ಕೆ ಅವು ಜಾಯಿನ್ ಆಯಿತು. ಆದರೆ ಈ ಥರ ಮಾಡ್ಬೋದು. ಯಾವ ಥರ ಅಂದರೆ, ಈಗ ಒಂದು ಆರ್ಕ್ನ ತೊಗೊಳೋಣ ನಾವು, ತೊಗೊಂಡು ಈಗ ಈ ಥರ ಇದೆ. ನಾನು ಫಸ್ಟ್ ಬ್ರೇಕ್ ಮಾಡ್ತೇನೆ, ಬ್ರೇಕ್ ಅಟ್ ಎ ಪಾಯಿಂಟ್ ಮಾಡ್ತೇನೆ. ಇಲ್ಲೆಲ್ಲೋ ಒಂದು ನಾನು ಬ್ರೇಕ್ ಮಾಡ್ತೇನೆ. ಬ್ರೇಕ್ ಮಾಡಿದಾಗ ನೋಡಿ ಇದು ಸಪ್ರೇಟ್ ಆರ್ಕ್ ಆಗಿದೆ, ಇದು ಸಪ್ರೇಟ್ ಆರ್ಕ್ ಆಗಿದೆ ಅಲ್ವಾ. ಸೊ ಈಗ ಇದು ಸಪ್ರೇಟ್ ಆಗಿದೆ ಮತ್ತು ಇದು ಸಪ್ರೇಟ್ ಆಗಿದೆ. ಇದನ್ನು ಒಂದೇ ಮಾಡಬೇಕು ಅಂದ್ಕೊಳ್ಳಿ. 1 ಸೆಕೆಂಡ್ ಯು ಕ್ಯಾನ್ ಯೂಸ್ ಜಾಯಿನ್ ಕಮಾಂಡ್. JOIN ಜಾಯಿನ್ ಅಂತ ಹೊಡೀರಿ, ಎಂಟರ್ ಹೊಡೀರಿ. ಈಗ ಇದನ್ನು ಕ್ಲಿಕ್ ಮಾಡಿ ಮತ್ತು ಇದನ್ನು ಕ್ಲಿಕ್ ಮಾಡಿ, ಈಗ ಎಂಟರ್ ಹೊಡೀರಿ. ಈಗ ಅದು ಆಗಿರುತ್ತದೆ. ನೀವು ಸಕ್ಕಲ್ ಹೊಡೆದ್ರೆ ಫುಲ್ ಸಕ್ಕಲ್ ಆಗುತ್ತೆ, ಇಲ್ಲ ಹಾಗೆ ಬಿಟ್ಟಿದ್ರೆ ಹಾಗೆ ಆಗಿರೋದು. ಅಂಡು ಮಾಡಿ. ಸೊ ಮತ್ತೆ ಆಮೇಲೆ ಮಾಡೋಣ, ಸಪ್ರೇಟ್ ಆಗಿದೆಯಲ್ವಾ. ಸೊ ಜಾಯಿನ್ ಕಮಾಂಡ್ ತೊಗೋಣ, JOIN ಜಾಯಿನ್, ಎಂಟರ್. ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇದನ್ನು ಸೆಲೆಕ್ಟ್ ಮಾಡಿ, ಎಂಟರ್ ಹೊಡೀರಿ. ಸೊ ಈಗ ಅದು ಸಿಂಗಲ್ ಆಗಿ ಆಗಿದೆ ನೋಡಿ, ಸಿಂಗಲ್ ಆಗಿ ಆಗಿದೆ ಅಲ್ವಾ. ಸೊ ಈ ಥರ ಮಾಡೋದಕ್ಕೆ ನಾವು ಜಾಯಿಂಟ್ ಕಮಾಂಡನ್ನ ಯೂಸ್ ಮಾಡ್ಬೋದು. ಎಕ್ಸ್ಪ್ಲೋರ್ಡ್ ಆಗಿರುವಂತಹ ಡ್ರಾಯಿಂಗ್ ಎಂಟಿಟಿಗಳನ್ನು ಮತ್ತೆ ವಾಪಸ್ಸು ಜಾಯಿನ್ ಮಾಡೋದಕ್ಕೆ, ಅಥವಾ ಬ್ರೇಕ್ ಆಗಿರೋ ಎರಡು ಎಂಟಿಟಿಗಳನ್ನು ಮತ್ತೆ ವಾಪಸ್ಸು ಜಾಯಿನ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು, ಈ ಜಾಯಿನ್ ಕಮಾಂಡನ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಮಾಡಿಫೈ ಮೆನು ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಕಮಾಂಡ್ ಚಾಂಫರ್ ಕುರಿತು ತಿಳ್ಕೊಳ್ಳೋಣ. ಚಾಂಫರ್ ಅಂತ ನೋಡಿ, ಇಲ್ಲಿ ನಾನು ಒಂದಷ್ಟು ಸ್ಕೆಚ್ಗಳು ಹಾಕಿದ್ದೇನೆ. ಕಾರ್ನರ್ಗಳು ಇರುವಂತಹ ನೋಡಿ, ಇಲ್ಲೊಂದು ಕಾರ್ನರ್ ಇದೆ, ಇಲ್ಲೊಂದು ಕಾರ್ನರ್ ಇದೆ. ಸೊ ಇಲ್ಲೂ ಒಂದು ಕಾರ್ನರ್ ಇದೆ. ಈ ಕಾರ್ನರ್ಗಳಿರುವಂತಹ ಯಾವುದೇ ಸ್ಕೆಚ್ ತೊಗೊಳ್ಳಿ ನೀವು, ಕಾರ್ನರ್ಸ್ ಇರಬೇಕು. ಕೆಲವು ಸಲ ಏನಾಗುತ್ತೆ, ಟು ಪ್ರೊಟೆಕ್ಟ್ ದಿಸ್ ಎಡ್ಜ್, ಈ ಎಡ್ಜು ಮುರಿದೋಗದೇ ಇರಲಿ ಅಂತ ಏನು ಮಾಡ್ತಾರೆ, ಈ ಎಡ್ಜನ್ನ ಸ್ವಲ್ಪ ಕಟ್ ಮಾಡ್ತಾ ಇರ್ತಾರೆ, ಆ್ಯಂಗುಲರ್ ಆಗಿ ಕಟ್ ಮಾಡ್ತಾರೆ. ಈ ಎಡ್ಜಸ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಏನು ಡ್ಯಾಮೇಜ್ ಆಗದೆ ಇರಲಿ ಮಷಿನ್ಗೆ ಅಂತ ಏನು ಮಾಡ್ತಾರೆ ಇದನ್ನು, ಅಥವಾ ಗ್ರಿಪ್ ಸಿಗಲಿ, ಅಥವಾ ಹ್ಯಾಂಡಲ್ ಮಾಡಬೇಕಾದಾಗ ಹ್ಯಾಂಡ್ಲರ್ಗೆ ಏನು ತೊಂದರೆ ಆಗಿದೆ, ಯಾಕಂದರೆ ಶಾರ್ಪ್ ಎಜ್ ಇದೆಯಲ್ವ, ಈ ಶಾರ್ಪ್ ಎಜ್ಗಳನ್ನ ತೆಗೋದಕ್ಕೆ ಏನು ಮಾಡ್ತಾರೆ, ಮಷಿನ್ ಎಲಿಮೆಂಟ್ಗಳನ್ನ ಈ ಶಾರ್ಪ್ ಎಜ್ಗಳನ್ನ ತೆಗೋದಕ್ಕೆ ಇಲ್ಲಿ ಕಟ್ ಮಾಡ್ತಾರೆ. ಈ ಥರ ಫಿಲೆಟ್ ಅಂದರೆ ಈ ರೌಂಡ್ ಮಾಡ್ತಾರೆ, ಇಲ್ಲಾಂದರೆ ಈ ಥರ ಕಟ್ ಮಾಡ್ತಾರೆ ಗ್ರಿಪ್ಗೋಸ್ಕರ, ಮತ್ತು ಹ್ಯಾಂಡ್ಲರ್ಗೆ ಶಾರ್ಪ್ ಎಜ್ಜಿಂದ ತೊಂದರೆ ಆಗದೇ ಇರಲಿ ಅಂತ ಆ ಥರ ಮಾಡ್ತಾರೆ. ಅದಕ್ಕೆ ಚಾಂಫರ್ ಅಂತ ಕರೀತಾರೆ. ಈಗ ಅದನ್ನು ಯಾವ ಥರ ಮಾಡೋದು ನೋಡೋಣ. ಮಷಿನ್ ಡ್ರಾಯಿಂಗ್ಗಳಲ್ಲಿ ಸುಮಾರು ಮಷಿನ್ ಎಲಿಮೆಂಟ್ಸ್ಗೆ ನಾವು ಚಾಂಫರ್ ಮಾಡಬೇಕಾಗತ್ತೆ. ಅದಕ್ಕೆ ಇದು ಒಂದು ಭಾರಿ ಇಂಪಾರ್ಟೆಂಟ್ ಕಮಾಂಡ್. ಸೊ ಈಗ ನೋಡೋಣ, ಚಾಂಫರ್ಗೆ ನೀವು ಒನ್ಸ್ ಅಗೇನ್ ಈ ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ಟೈಪ್ ಮಾಡ್ಬೋದು ಚಾಂಫರ್ ಅಂತ. ಇಲ್ಲ ನೋಡಿ ಇಲ್ಲಿದೆ ಚಾಂಫರ್ ಅಂತ, ಇಲ್ಲಿ ತೊಗೊಂಡು ಮಾಡ್ಬೋದು. ಇಲ್ಲ ಇಲ್ಲಿದೆಯಾ ನೋಡೋಣ, ಈ ಮಾಡಿಫೈ ಅಂತ ಇದನ್ನು ಕ್ಲಿಕ್ ಮಾಡಿ, ಇದರಲ್ಲಿ ಚಾಂಫರ್ ಅಂತ ಇದೆಯಾ ನೋಡಿ, ಆಪ್ಷನ್ ಇದೆಯಾ, ಚಾಂಫರ್ ಅಂತ ಆಪ್ಷನ್ ಇದರಲ್ಲಿಲ್ಲ, ನೋ ಪ್ರಾಬ್ಲಮ್.
ಮಾಡಿಫೈಗೆ ಹೋಗಿ ಅಲ್ಲಿ ಚಾಂಫರ್ ಅಂತ ಆಪ್ಷನ್ ಇರ್ತದೆ ನೋಡಿ, ಇದೇ ಚಾಂಫರ್ ಅಂತ ಆಪ್ಷನ್. ಸೊ ಅದನ್ನು ತೊಗೊಂಡು ನೀವು ಮಾಡ್ಬೋದು. ಸೊ ಈಗ ನಾವು ಟೈಪ್ ಮಾಡೋಣ ಕಮಾಂಡ್ನ, ಚಾಂಫರ್ ಅಂತ ಇಲ್ಲಿ CHA ನೋಡಿ ತೋರಿಸ್ತಾ ಇದೆ, ಅಲ್ಲಿ ಆಟೋಮೆಟಿಕ್ಲಿ ತೋರಿಸ್ತಾ ಇದೆ. ಎಂಟರ್ ಹೊಡೆದ್ರೆ ಸಾಕು. ನೋಡಿ ಈಗ ಏನು ಕೇಳ್ತಾ ಇದೆ, ಅದು ಫಸ್ಟ್ ಆಪ್ಷನ್ನು ಫಸ್ಟ್ ಲೈನ್ ಕೇಳ್ತಾ ಇದೆ. ಡೈರೆಕ್ಟ್ಲಿ ಇಲ್ಲಿ ನೋಡಿ ಮೇಲೆ ನೋಡಿ ಚಾಂಫರ್ ಡಿಸ್ಟೆನ್ಸ್ 1 0 ಇದೆ, ಚಾಂಫರ್ ಡಿಸ್ಟೆನ್ಸ್ 2 0 ಇದೆ. ಈಗ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನೋಡಿ ಕೇಳ್ತಾ ಇದೆ ಫಸ್ಟ್ ಲೈನ್ ಕೇಳ್ತಾ ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಯಾವುದು ಚಾಂಫರ್ ಆಗಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಕೊಡ್ಬೇಕು. ಅದಕ್ಕೆ ಎಷ್ಟು ಕಟ್ ಆಗಬೇಕು, ಈ ಲೈನು ಈ ಪಾಯಿಂಟಿಂದ ಈ ಕಾರ್ನರಿಂದ ಎಷ್ಟು ಕಟ್ ಆಗಬೇಕು. ಈ ಲೈನು ಇದು ಸೆಕೆಂಡ್ ಲೈನ್ ಅನ್ಕೊಳ್ಳೋಣ, ಇದು ಫಸ್ಟ್ ಲೈನ್ ಅನ್ಕೊಳ್ಳೋಣ. ಸೊ ಫಸ್ಟ್ ಲೈನು ಈ ಪಾಯಿಂಟಿಂದ ಎಷ್ಟು ಕಟ್ ಆಗಬೇಕು ಇಲ್ಲಿ, ಮತ್ತು ಈ ಸೆಕೆಂಡ್ ಲೈನು ಈ ಪಾಯಿಂಟಿಂದ ಎಷ್ಟು ಕಟ್ ಆಗಬೇಕು ಅನ್ನೋದನ್ನು ನಾವು ಫಸ್ಟ್ ಹೇಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಇದನ್ನು ಕ್ಲಿಕ್ ಮಾಡಿದ್ರೂ ಬರುತ್ತೆ, ಇಲ್ಲಾಂದರೆ ಇಲ್ಲಿ ಕ್ಯಾಪಿಟಲ್ ಡಿ ಇದೆಯಲ್ಲ ಆ ಡಿನ ಟೈಪ್ ಮಾಡಿದ್ರು ಸಾಕು ಬರುತ್ತೆ. ಡಿನ ಟೈಪ್ ಮಾಡಿ ಎಂಟ್ರ್ ಹೊಡಿರಿ. ನೋಡಿ ಕೇಳ್ತಾ ಇದೆ ಅದು ಸ್ಪೆಸಿಫೈ ದ ಫಸ್ಟ್ ಡಿಸ್ಟೆನ್ಸ್ ಅಂತ ಕೇಳ್ತಾ ಇದೆ. ಡಿಫಾಲ್ಟ್ 0 ಇದೆ, ನಮಗೆ 2 ಡಿಸ್ಟೆನ್ಸ್ ಬೇಕು ಅಂದ್ಕೊಳ್ಳೋಣ. ಸೊ ಅದಕ್ಕೆ ನಾವು 2 ಅಂತ ಹೊಡೆಯೋಣ, ಎಂಟ್ರ್ ಹೊಡೆಯೋಣ. ಅದು ಬೈ ಡಿಫಾಲ್ಟ್ ಏನು ಮಾಡ್ತದೆ, ಸೆಕೆಂಡ್ ಲೈನ್ ಚಾಂಫರ್ ಡಿಸ್ಟೆನ್ಸಲ್ಲಿ 2 ತೊಗೊಳುತ್ತೆ. ನಿಮಗೆ 2ನೇ ಬೇಕಾಗಿದ್ದರೆ ನೋ ಪ್ರಾಬ್ಲಮ್, ಅಥವಾ ಬೇರೆ ಬೇಕಾಗಿದ್ದರೆ ನಿಮಗೆ 3 ಬೇಕು ಅಂದ್ಕೊಳ್ಳಿ, 2ನೇ ಇರಲಿ ನೋಡೋಣ. ಈಗ 2 ಇರಲಿ, 2 ತೊಗೊಳ್ಳಿ, ಎಂಟ್ರ್ ಹೊಡೀರಿ. ಈಗೇನು ಕೇಳ್ತಾ ಇದೆ ನೋಡಿ, ಫಸ್ಟ್ ಲೈನ್ ಕೇಳ್ತಾ ಇದೆ, ಫಸ್ಟ್ ಲೈನ್ನ ಸೆಲೆಕ್ಟ್ ಮಾಡಿ, ಇದು ಫಸ್ಟ್ ಲೈನ್ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಲೈನ್ ಕೇಳ್ತಾ ಇದೆ, ಸೆಕೆಂಡ್ ಲೈನ್ನ ಸೆಲೆಕ್ಟ್ ಮಾಡಿ. ನೋಡಿ ಇವಾಗ ಏನಾಯಿತು, ನಿಮಗೆ ಚಾಂಫರ್ ಬಂತು. ನೋಡಿ ಈಗ ಈ ಕಾರ್ನರಿಂದ ಇಲ್ಲಿ 2 ಡಿಸ್ಟೆನ್ಸ್ ಕಟ್ ಆಗಿದೆ, ಈ ಕಾರ್ನರಿಂದ ಈ ಲೈನು 2 ಡಿಸ್ಟೆನ್ಸ್ ಕಟ್ ಆಗಿದೆ. ಈಗ ನಾವು ಈ ಕಾರ್ನನ್ನು ಕಟ್ ಮಾಡೋಣ, ಆದರೆ ಈಕ್ವಲ್ ಡಿಸ್ಟೆನ್ಸ್ ತೊಗೊಳ್ಳೋದು ಬೇಡ. ಫಸ್ಟ್ ಲೈನ್ನ ನಾವು 3 ಡಿಸ್ಟೆನ್ಸ್ ತೊಗೊಳ್ಳೋಣ, ಸೆಕೆಂಡ್ ಲೈನ್ನ 2 ಡಿಸ್ಟೆನ್ಸ್ ತೊಗೊಳ್ಳೋಣ, ಏನಾಗುತ್ತೆ ನೋಡೋಣ. ಸೊ ಮತ್ತೆ ಚಾಂಫರ್ ಕಮಾಂಡ್ ತೊಗೊಳ್ಳೋಣ, CHAMFER ಚಾಂಫರ್, ಎಂಟರ್. ಸೊ ಈಗ ಡಿಸ್ಟೆನ್ಸ್ ಮತ್ತೆ ತೊಗೊಳ್ಳೋಣ. ಫಸ್ಟ್ ಡಿಸ್ಟೆನ್ಸ್ ನಮಗೆ 3 ಬೇಕು, 3 ತೊಗೊಳ್ಳೋಣ. ಸೆಕೆಂಡ್ ಡಿಸ್ಟೆನ್ಸ್ ನಮಗೆ 2 ಬೇಕು, 2 ತೊಗೊಳ್ಳೋಣ, ಎಂಟ್ರ್ ಹೊಡೆಯೋಣ. ಈಗ ಫಸ್ಟ್ ಲೈನ್ ಇದೆ ಅಲ್ವಾ, ನಮಗೆ ಇಲ್ಲಿಂದ ಇಲ್ಲಿಗೆ 3 ಬೇಕಲ್ವಾ. ಸೊ ಅದಕ್ಕೆ ಇದನ್ನು ಫಸ್ಟ್ ಲೈನ್ ಇದು ತೊಗೊಳ್ಳಿ. ನೆಕ್ಸ್ಟು ಸೆಕೆಂಡ್ ಲೈನ್ ಇದು ತೊಗೊಳ್ಳಿ. ನೋಡಿ ಈಗ ಏನಾಗ್ತದೆ, ಇಲ್ಲಿಂದ ಇಲ್ಲಿಗೆ 3 ಕಟ್ ಆಗಿದೆ, ಇಲ್ಲಿಂದ ಇಲ್ಲಿಗೆ 2 ಕಟ್ ಆಗಿದೆ. ಸೊ ಈ ಥರ ನಾವು ಚಾಂಫರ್ನ ಮಾಡ್ಬೋದು. ಈಗ ನಮಗೆ 2 ಡಿಸ್ಟೆನ್ಸ್ ಗೊತ್ತಿದ್ದರೆ ಈ ಥರ ಮಾಡಬೇಕು. ನಿಮಗೆ 2 ಡಿಸ್ಟೆನ್ಸ್ ಗೊತ್ತಿಲ್ಲ, ಒಂದೇ ಡಿಸ್ಟೆನ್ಸ್ ಗೊತ್ತಿದೆ ಮತ್ತು ಆ್ಯಂಗಲ್ ಗೊತ್ತಿದೆ ಅನ್ಕೊಂಡು. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಆ್ಯಂಗಲ್ ಇಲ್ಲಿ ಎರಡೂ ಕಡೆ ಡಿಸ್ಟೆನ್ಸ್ ಈಕ್ವಲ್ ಆಗಿರೋದ್ರಿಂದ ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ಇದೆಯಲ್ಲ, ಈ ಲೈನ್ಗೂ ಮತ್ತು ಇದಕ್ಕೆ ಆ್ಯಂಗಲ್ ಎಷ್ಟಿದೆ, 45 ಡಿಗ್ರಿ ಇದೆ. ಇದು ಫಸ್ಟ್ ಲೈನ್ ಡಿಸ್ಟೆನ್ಸ್ ನಮ್ಗೆ ಗೊತ್ತಿದೆ, ಮತ್ತು ಫಸ್ಟ್ ಲೈನು ಅದು ಆ್ಯಂಗಲ್ ನಮ್ಗೆ ಗೊತ್ತಿದ್ದರೆ ಆವಾಗ ನಾವು ಇನ್ನೊಂದು ಮೆಥಡ್ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಸೊ ಇಲ್ಲಿ ಎಷ್ಟಿದೆ, ಇಲ್ಲಿ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಇದು 60 ಡಿಗ್ರಿ ಇದೆ, ಇದು ಎಷ್ಟಿದೆ 30 ಡಿಗ್ರಿ ಇದೆ. ಅಂದರೆ ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಸೊ ಈ ಆ್ಯಂಗಲ್ ನಮ್ಗೆ ಗೊತ್ತಿದ್ದರೆ, ಇಲ್ಲಿದೆ ಈ ಆ್ಯಂಗಲ್ ಮತ್ತು ಈ ಡಿಸ್ಟೆನ್ಸ್ ನಮ್ಗೆ ಗೊತ್ತಿದ್ದರೆ ಆವಾಗಲೂ ಕೂಡ ನಾವು ಚಾಂಫರ್ ಮಾಡ್ಬೋದು. ಸೊ ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಚಾಂಫರ್ ಕಮಾಂಡ್ ತೊಗೊಳ್ಳಿ. ಸೊ ಈಗ ಆ್ಯಂಗಲ್ ಆಪ್ಷನ್ ಇದೆ ನೋಡಿ, ಈ ಆ್ಯಂಗಲ್ ಆಪ್ಷನ್ ತೊಗೊಳ್ಳಿ, ಆ್ಯಂಗಲ್ ಹೊಡಿರಿ, ಎಂಟರ್. ಈಗ ನಮಗೆ ಫಸ್ಟ್ ಡಿಸ್ಟೆನ್ಸ್ ಕೊಡೋಣ. ನೋಡಿ ಕೇಳ್ತಾ ಇದೆ ಚಾಂಫರ್ ಲೆಂತ್ ಒಂದು ಫಸ್ಟ್ ಲೈನ್ ಕೇಳ್ತಾ ಇದೆ, ನಾವು 3 ಕೊಡೋಣ ಡಿಸ್ಟೆನ್ಸ್ನ. ಆಮೇಲೆ ಆ್ಯಂಗಲ್ ಇದೆಯಲ್ಲ ನೋಡಿ, ಈಗ ಕೇಳ್ತಾ ಇದೆ ಅದು ಚಾಂಫರ್ ಆ್ಯಂಗಲ್ ಫ್ರಮ್ ದ ಫಸ್ಟ್ ಲೈನ್ ಕೇಳ್ತಾ ಇದೆ. ಫಸ್ಟ್ ಲೈನ್ ನಾವು 45 ಡಿಗ್ರಿ ಕೊಟ್ಟರೆ ಈಕ್ವಲ್ ಆಗೋಗುತ್ತೆ. 45 ಡಿಗ್ರಿ ಕೊಟ್ಟು ನೋಡೋಣ, 45 ಡಿಗ್ರಿ ಕೊಡೋಣ, ಎಂಟರ್. ನೋಡಿ ಇವಾಗ ಫಸ್ಟ್ ಲೈನ್ ಇದು ಅಂತ ತೊಗೊಂಡ್ರೆ ಈಗ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ಹೋಗುತ್ತೆ. ಇದನ್ನು ತೊಗೊಳ್ಳಿ. ಸೆಕೆಂಡ್ ಲೈನ್ ಕೇಳ್ತಾ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ನೋಡಿ ಇವಾಗ ಇಲ್ಲಿ 45 ಡಿಗ್ರಿ ಬಂತು, ಡಿಸ್ಟೆನ್ಸು 3 ಇದೆ. ಸೊ ಇವಾಗ ನಾವು 60 ಡಿಗ್ರಿ ಕೊಟ್ಟು ನೋಡೋಣ, ಅವಾಗ ಏನಾಗುತ್ತೆ ನೋಡೋಣ. ಮತ್ತು ಚಾಂಫರ್ ಕಮಾಂಡ್ ತೊಗೊಳ್ಳಿ, ಮತ್ತು ಆ್ಯಂಗಲ್ ಆಪ್ಷನ್ ತೊಗೊಳ್ಳಿ. ಫಸ್ಟ್ ಲೈನು 3 ಇರಲಿ, ಆ್ಯಂಗಲ್ 45 ಬೇಡ, ಇವಾಗ 60 ಡಿಗ್ರಿ ಕೊಟ್ಟು ನೋಡೋಣ ಏನಾಗುತ್ತೆ. ಸೊ ಫಸ್ಟ್ ಲೈನ್ ಇದು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ 60 ಡಿಗ್ರಿ ಇಲ್ಲಿ ಹಿಂಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಜಾಸ್ತಿ ಬರುತ್ತೆ, ಇದು ಕಮ್ಮಿ ಬರುತ್ತೆ. ಸೊ ನೋಡೋಣ, ಇಲ್ಲಿ 3 ಇದೆಯಲ್ಲ, ಇದು 3ಗಿನ ಜಾಸ್ತಿ ಬರುತ್ತೆ. ನೋಡೋಣ, ಇದನ್ನು ಕ್ಲಿಕ್ ಮಾಡೋಣ ಫಸ್ಟು. ಸೊ ಇದನ್ನು ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಕ್ಲಿಕ್ ಮಾಡಿ. ನೋಡಿ ಗೊತ್ತಾಗ್ತಾ ಇದೆ ನಿಮಗೆ, ಇಲ್ಲಿ ಎಷ್ಟಾಗಿದೆ, ಇದು ಆ್ಯಂಗಲ್ಲು 60 ಡಿಗ್ರಿ ಇದೆ, ಈ ಆ್ಯಂಗಲ್ ಎಷ್ಟಿದೆ 30 ಡಿಗ್ರಿ ಇದೆ. ಸೊ ಈ ಥರ ನಮಗೆ ಇದು ಚಾಂಫರ್ನ ನಾವು ಬೇರೆ ಬೇರೆ ಮೆಥಡಲ್ಲಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ಆಟೋಕ್ಯಾಡ್ನ ಮಾಡಿಫೈ ಮೆನ್ಯೂಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಕಮಾಂಡ್ ಆದಂತಹ ಫಿಲೆಟ್ ಕುರಿತು ತಿಳ್ಕೊಳ್ಳೋಣ. ಫಿಲೆಟ್ ಅಂದರೆ ಏನಂತಂದರೆ, ಈ ಕಾರ್ನರ್ಸ್ ಇದ್ದಾವೆ ನೋಡಿ, ಈ ಕಾರ್ನರ್ಗಳು ರೌಂಡ್ ಮಾಡೋದಕ್ಕೆ ಏನಂತ ಹೇಳ್ತಾರೆ, ಫಿಲೆಟ್ ಅಂತ ಕರಿತೀವಿ. ಶಾರ್ಪ್ ಎಡ್ಜಸ್ ಇದೆಯಲ್ವ, ಅದನ್ನು ನಾವು ರೌಂಡ್ ಮಾಡೋದು. ರೌಂಡ್ ಮಾಡಿದಾಗ ಏನಾಗುತ್ತೆ, ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ, ಅಥವಾ ಆಕ್ಸಿಡೆಂಟ್ಸ್ ಆಗೋದಿಲ್ಲ, ಅಥವಾ ಈ ಕಾರ್ನರ್ಸ್ ಡ್ಯಾಮೇಜ್ ಆಗೋದಿಲ್ಲ. ಸೊ ಆ ಥರ ಅದಕ್ಕೋಸ್ಕರ ಏನು ಮಾಡ್ತಾರೆ, ನಾವು ಈ ಕಾರ್ನರ್ಗಳನ್ನ ನಾರ್ಮಲಿ ಫಿಲೆಟ್ ಕೊಡ್ತೀವಿ. ಸೊ ಫಿಲೆಟ್ ಮಾಡೋದು ಹೇಗೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಈ ಲೈನು ಒಂದಕ್ಕೊಂದು ಜಾಯಿನ್ ಆಗಿಲ್ಲ, ಆದರೂ ಕೂಡ
ನಾವು ಫಿಲೆಟ್ ಕೊಟ್ಟಾಗ ಏನಾಗುತ್ತೆ ಅದು ಇಮ್ಯಾಜಿನ್ ಮಾಡ್ಕೊಳ್ತದೆ, ಈ ಲೈನು ಎಲ್ಲಿ ಕಟ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ತದೆ ಫಿಲೆಟ್ ಮಾಡುತ್ತೆ. ನಾವು ಯಾವ ರೇಡಿಯಸ್ ಕೊಡ್ತೀವೋ ಆ ರೇಡಿಯಸ್ಗೆ. ಅಂದರೆ ಒಂದು ವೇಳೆ ಅದೆಲ್ಲ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಸಾಧ್ಯವಿದ್ದರೆ ಮಾತ್ರ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಇಲ್ಲಿನೂ ಹಾಗೆಯೇ ನಾವು ರೇಡಿಯಸ್ ಏನನ್ನ ಕೊಟ್ಬಿಟ್ಟು ಈ ಕಾರ್ನರ್ ಏನಿದೆಯೋ ಅದಕ್ಕಿಂತ ಈ ಲೆಂಗ್ತ್ಸ್ ಏನಿದ್ದಾವೋ ಅದಕ್ಕಿಂತ ಜಾಸ್ತಿ ರೇಡಿಯಸ್ ಎಲ್ಲ ಕೊಟ್ಟರೆ ಅವಾಗ ಅದು ಆಗೋದಿಲ್ಲ. ಸೊ ಈ ಕಾರ್ನರು ಮತ್ತು ನಾವು ಕೊಡೋ ರೇಡಿಯಸ್ಸು ಡೈಮೆನ್ಷನ್ಸ್ ಏನಿದೆ ನೋಡಿ ಅದೆಲ್ಲ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಮಾತ್ರ ಇಲ್ಲಿ ನಿಮಗೆ ಇದು ಫಿಲೆಟ್ ಬರ್ತದೆ. ಸುಮ್ಮನೆ ಯಾವುದಾದ್ರು ರೇಡಿಯಸ್ ಕೊಟ್ಟರೆ ಬರೋದಿಲ್ಲ. ಓಕೆ, ಈಗ ನಾವು ಮತ್ತೆ ಒನ್ಸ್ ಅಗೇನ್ ಫಿಲೆಟ್ ಕಮಾಂಡ್ನ ತೊಗೋಬೇಕು ಅಂತಂದರೆ ಇಲ್ಲಿ ಫಿಲೆಟ್ ಅಂತ ಟೈಪ್ ಮಾಡ್ಬೋದು, ಇಲ್ಲ ಇಲ್ಲಿ ಫಿಲೆಟ್ ಇದೆ ನೋಡಿ, ಇಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿಕೊಂಡು ಬರುತ್ತೆ. ಇಲ್ಲ ಮಾಡಿಫೈಗೆ ಹೋಗಿ ಮತ್ತೆ ಇಲ್ಲಿ ಫಿಲೆಟ್ ಅಂತ ಒಂದು ಕಮಾಂಡ್ ಇದೆ, ಫಿಲೆಟ್ ಅಂತ ಇದೆ, ಇದನ್ನು ತೊಗೋಬಹುದು. ತೊಗೊಂಡಾಗ ನಿಮಗೆ ಸಿಗುತ್ತೆ. ಸೊ ಈಗ ಇದನ್ನೇ ತೊಗೊಳ್ಳೋಣ, ಇಲ್ಲ ನಾವು ಟೈಪ್ ಮಾಡೋಣ ಫಿಲೆಟ್ ಅಂತ, FILLET ಫಿಲೆಟ್ ಅಂತ ಟೈಪ್ ಮಾಡಿ ಎಂಟ್ರ್ ಹೊಡೆಯೋಣ. ಸೊ ಮೊದಲಿಗೆ ನಿಮ್ಮದು ಕೆಲಸ ಏನು ಅಂತಂದರೆ ಈ ರೇಡಿಯಸನ್ನು ಅಡ್ಜಸ್ಟ್ ಮಾಡಬೇಕು, ಎಷ್ಟು ರೇಡಿಯಸ್ ಬೇಕು ಅಂತ. ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಬರೋದಿಲ್ಲ ಅದು. ಈಗ ಆಲ್ರೆಡಿ ನಾನು ಇದನ್ನು ಟ್ರೈ ಮಾಡಬೇಕಾದಾಗ ರೇಡಿಯಸ್ 3 ಕೊಟ್ಟಿದ್ದೇನೆ, ಹಾಗಾಗಿ ನಿಮಗೆ ಇಲ್ಲಿ ಇವು ಬಂದುಬಿಡ್ತದೆ. ಆದರೆ ನಮಗೆ ಆ ಥರ ಆಗಬಾರ್ದು. ಸೊ ನಮ್ಗೆ ಎಷ್ಟು ರೇಡಿಯಸ್ ಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡಬೇಕು. ಆ ರೇಡಿಯಸ್ನ ನಾವು ಫಸ್ಟ್ ಹೊಡಿಬೇಕು. ಸೊ ಅದಕ್ಕೆ ಏನು ಮಾಡ್ಬೇಕು, ನೀವು ಈ ರೇಡಿಯಸನ್ನು ಕ್ಲಿಕ್ ಮಾಡಿ, ಇಲ್ಲ ಅಂದರೆ R ಅಂತ ಹೊಡೀರಿ, ಆಮೇಲೆ ಎಂಟ್ರ್ ಹೊಡೀರಿ. ಸೊ ಈಗ ಆಲ್ರೆಡಿ 3 ಇದೆ ಡೈಮೆನ್ಷನ್ನು, ನಮಗೆ 3 ಬೇಡ 4 ಬೇಕು ಅನ್ಕೋಣ ರೇಡಿಯಸ್. ಸೊ 4 ಹೊಡೀರಿ, ಆಮೇಲೆ ಎಂಟ್ರ್ ಹೊಡೀರಿ. ಈಗೇನು ಕೇಳ್ತಾ ಇದೆ, ಅದು ಫಸ್ಟ್ ಆಬ್ಜೆಕ್ಟ್ ಕೇಳ್ತಾ ಇದೆ. ಫಸ್ಟ್ ಆಬ್ಜೆಕ್ಟ್ ಯಾವುದು, ಇದನ್ನು ತೊಗೊಳ್ಳಿ. ಸೆಕೆಂಡ್ ಆಬ್ಜೆಕ್ಟ್ ಕೇಳ್ತಾ ಇದೆ, ಇದನ್ನು ತೊಗೊಳ್ಳಿ. ನೋಡಿ ತೋರಿಸ್ತಾ ಇದೆ ಅಲ್ವೇ. ಸೊ ಆಲ್ರೆಡಿ ನಿಮಗೆ ಯು ಗಾಟ್ ದಿ ಚಾಂಫರ್. ಸೊ ಈಗ ಇಲ್ಲಿ ಈ ಕಾರ್ನರ್ನ ಮಾಡಿ ನೋಡೋಣ ಬರ್ತೇನೋ. ಸೊ ಮತ್ತು ಫಿಲೆಟ್ ಕಮಾಂಡ್ ತೊಗೊಳ್ಳಿ. ರೇಡಿಯಸ್ ಚೇಂಜ್ ಆಗೋದು ಬೇಡ, ಅಥವಾ ರೇಡಿಯಸ್ 3 ಮಾಡೋಣ. 6 ಹೊಡೀರಿ, ಮತ್ತು ರೇಡಿಯಸ್ 3 ಕೊಡಿರಿ, ಎಂಟ್ರ್ ಹೊಡೀರಿ. ಈಗ ಈ ಫಸ್ಟ್ ಲೈನ್ ಅಂತ ಅಂದ್ಕೊಳ್ಳಿ, ಇದನ್ನು ಸೆಕೆಂಡ್ ಲೈನ್ ಅಂತ ಅಂದ್ಕೊಳ್ಳಿ, ಕ್ಲಿಕ್ ಮಾಡಿ. ನೋಡಿ ಯು ಗಾಟ್ ದಿ ಕಾರ್ನರ್. ಈಗ ಇಲ್ಲಿ ಇಮ್ಯಾಜಿನರಿ ಇಂಟರ್ಸೆಕ್ಷನ್ ಆಗುತ್ತೆ, ಇವು ಇಂಟರ್ಸೆಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡೋಣ. ಮತ್ತೆ ತೊಗೊಳ್ಳೋಣ, ಇಲ್ಲಿ ರೇಡಿಯಸ್ ಮತ್ತೆ ಕ್ಲಿಕ್ ಮಾಡಿ, ರೇಡಿಯಸ್ 3 ಬೇಡ ನಮಗೆ, 4 ಕೊಡೋಣ, ಎಂಟರ್ ಹೊಡೀರಿ. ನೋಡೋಣ ಇದಾಗುತ್ತಾ. ಕ್ಲಿಕ್ ನೋಡಿ, 4ರದ್ದು ಒಂದು ಫಿಲೆಟು ನಿಮಗೆ ಆಯಿತು. ಈ ಥರ ಫಿಲೆಟು ನಿಮಗೆ ಸಿಗುತ್ತೆ. ಈಗ ಇನ್ನೂ ಒಂದು ಈ ಥರ ಇದೆ ಅನ್ಕೊಳ್ಳೋಣ, ಲೈನ್ ಹಿಂಗಿದೆ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಲೈನ್ ಇದೆ, ಹೀಗೆ ವರ್ಟಿಕಲ್ ಲೈನ್ ಈ ಥರ ಇದೆ. ಆಮೇಲೆ ನಿಮಗೆ ಇಮ್ಯಾಜಿನರಿ ಲೈನ್ ಇಲ್ಲೊಂದು ಇದೆ ಅನ್ಕೊಳ್ಳಿ, ಈ ಥರ ಇದೆ. ಕಟ್ ಆಗುತ್ತೆ ಇದು, ಅಂದರೆ ಮುಂದೆ ಹೋದರೆ ಕಟ್ ಆಗುತ್ತೆ ಅನ್ಕೊಳ್ಳೋಣ. ಈ ಲೈನ್ ಮುಂದೆ ಹೋದರೆ ಕಟ್ ಆಗುತ್ತೆ. ಆವಾಗ ಹೇಗೆ, ಇದು ಆ್ಯಂಗುಲರ್ ಲೈನ್ ಆಗಿರ್ಬೋದು. ಆ್ಯಂಗುಲರ್ ಲೈನ್ ಆದರೆ ನೋಡಿ ಏನಾಗುತ್ತೆ, ಆ್ಯಂಗುಲರ್ ಲೈನ್ ಆದರೆ ಏನಾಗುತ್ತೆ ನೋಡಿ. ಸೊ ಇದು ಆರ್ಥೋ ಆಫ್ ಮಾಡ್ಕೊಳ್ಳಿ. ಆ್ಯಂಗುಲರ್ ಲೈನ್ ನಾವು ಸೊ ಈ ಥರ ಹೊಡೆದು ನೋಡೋಣ. ಆ್ಯಂಗುಲರ್ ಲೈನ್ ಇದೆ ಒಂದು ಅಲ್ವಾ. ಓಕೆ, ಸೊ ಈಗ ನೋಡೋಣ. ಸೊ ಈಗ ಇಲ್ಲಿ ಯಾವ ಥರ ಫಿಲೆಟ್ ಆಗುತ್ತೆ ನೋಡೋಣ. ಫಿಲೆಟ್ ಕಮಾಂಡ್ ತೊಗೊಳ್ಳಿ. ಈಗ ರೇಡಿಯಸ್ 4 ಇದೆ, ಅದು ಹಾಗೆ ಇರಲಿ, ನೋಡೋಣ, ಟ್ರೈ ಮಾಡೋಣ. ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಈ ಆ್ಯಂಗುಲರ್ ಲೈನ್ ಅಂದರೆ ಈ ಎರಡೂ ಲೈನ್ಗಳು ಕಟ್ ಆಗ್ತಾ ಇದ್ದರೆ ಸಾಕು, ಆ ರೇಡಿಯಸ್ ಅದಕ್ಕೆ ಮ್ಯಾಚ್ ಆಗ್ತಾಯಿದ್ರೆ ಸಾಕು, ಅದೇನಾಗುತ್ತೆ ಫಿಲೆಟ್ ನಿಮಗೆ ಆಗೋಗುತ್ತೆ. ಸೊ ಈ ಥರ ನಾವು ಮಷಿನ್ ಡ್ರಾಯಿಂಗಲ್ಲಿ ಸುಮಾರು ಫಿಲೆಟ್ಗಳು ಬರ್ತವೆ. ಅಲ್ಲಿ ಈ ಕಮಾಂಡು ತುಂಬ ಯೂಸ್ಫುಲ್ಲಾಗಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನಾವು ಆಟೋಕ್ಯಾಡ್ನ ಮಾಡಿಫೈ ಮೆನ್ಯೂಲಿರುವಂತಹ ಇನ್ನೊಂದು ಕಮಾಂಡ್ ಕುರಿತು ಕಲಿಯೋಣ. ಆ ಕಮಾಂಡ್ ಹೆಸರು ಏನು ಅಂತಂದರೆ ಎಕ್ಸ್ಪ್ಲೋರ್ಡ್. ಎಕ್ಸ್ಪ್ಲೋರ್ಡ್ ಅಂದರೆ ಏನು? ಎಕ್ಸ್ಪ್ಲೋರ್ಡ್ ಅಂದರೆ ನೇಮೇ ಹೇಳ್ತಾ ಇದೆ, ಅದು ಸಿಂಗಲ್ ಎಂಟಿಟಿ ಆಗಿ ಇರುವಂತಹ ಕೆಲವು ಡ್ರಾಯಿಂಗ್ ಎಂಟಿಟಿಗಳನ್ನು ಸಪ್ರೇಟ್ ಎಂಟಿಟಿಗಳಾಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಾವು ಇದು ಸಿಂಗಲ್ ಎಂಟಿಟಿ ಆಗಿದೆ. ಆದರೆ ಇದು 4 ಲೈನ್ಗಳಿಂದ ಮಾಡಿದೆ ನೋಡಿ. ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಆದರೆ ಅದು ಸಪ್ರೇಟ್ ಆಗಿ ತೋರಿಸ್ತಾ ಇಲ್ಲ, ಸಿಂಗಲ್ ಎಂಟಿಟಿ ಆಗಿ ತೋರಿಸ್ತಾ ಇದೆ. ಈಗ ನಾವು ಈ ಪಾರ್ಟ್ದು ಈ ಲೈನ್ದು ಕಲರ್ ಬೇರೆ, ಪ್ರಾಪರ್ಟಿ ಬೇರೆ, ಈ ಲೈನ್ ಪ್ರಾಪರ್ಟಿ ಬೇರೆ, ಈ ಲೈನ್ ಪ್ರಾಪರ್ಟಿ ಬೇರೆ, ಈ ಲೈನ್ ಪ್ರಾಪರ್ಟಿ ಬೇರೆ ಅಂದರೆ ಬೇರೆ ಮಾಡಬೇಕು ಅಂದರೆ ಏನು ಮಾಡೋದು? ಇವಾಗ ಆಗಲ್ಲ. ಈಗ ಏನಾಗುತ್ತೆ, ಅಟ್ ಎ ಟೈಮ್ ಎಲ್ಲ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಸೊ ಆಗ ನಾವು ಎಕ್ಸ್ಪ್ಲೋರ್ಡ್ ಕಮಾಂಡ್ ಯೂಸ್ ಮಾಡಿದ್ರೆ ಇದು ಸಪ್ರೇಟ್ ಲೈನ್ಗಳಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಾವು ಈ ಲೈನದ್ದು ಪ್ರಾಪರ್ಟಿ ಸಪ್ರೇಟಾಗಿ, ಈ ಲೈನ್ ಪ್ರಾಪರ್ಟಿ ಸಪ್ರೇಟಾಗಿ ಮಾಡ್ಬೋದು. ಇಲ್ಲೂ ಹಾಗೆ ಇದೆ ನೋಡಿ, ಇದು ಒಂದು ಹೆಕ್ಸಾಗಾನು, ಇದು ಕೂಡ ಒಂದು ಸಿಂಗಲ್ ಎಂಟಿಟಿ ಆಗಿದೆ. ಇದನ್ನು ನಾವು ಎಕ್ಸ್ಪ್ಲೋರ್ಡ್ ಮಾಡಿದಾಗ ಏನಾಗುತ್ತೆ, ಇವೆಲ್ಲ ಸಪ್ರೇಟ್ ಲೈನ್ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲೊಂದು ಪಾಲಿಲೈನ್ ಇದೆ, ಪಾಲಿಲೈನ್. ಸೊ ನಮ್ಗೆ ಗೊತ್ತಿದೆ ಪಾಲಿಲೈನ್ ಅಂತಂದರೆ ಇದು ಒಂದು ಸಿಂಗಲ್ ಎಂಟಿಟಿ. ಇದನ್ನು ಕೂಡ ನಾವು ಸಪ್ರೇಟ್ ಎಂಟಿಟಿ ಮಾಡ್ಬೇಕು ಅನ್ಕೊಳ್ಳಿ. ಇದೊಂದು ಸಪ್ರೇಟ್ ಎಂಟಿಟಿ, ಇದೊಂದು ಸಪ್ರೇಟ್ ಎಂಟಿಟಿ, ಇದೊಂದು ಸಪ್ರೇಟು ಮಾಡಬೇಕು ಅಂದಾಗ ಏನಾಗುತ್ತೆ, ಆವಾಗ ನಾವು ಎಕ್ಸ್ಪ್ಲೋರ್ಡ್ ಕಮಾಂಡ್ನ ಯೂಸ್ ಮಾಡಬೇಕಾಗತ್ತೆ. ಸರಿ, ಇವಾಗ
ಇನ್ನೂ ಒಂದು ಆಪ್ಷನ್ ಬರ್ತದೆ. ಇವಾಗ ನಾವು ಬ್ಲಾಕ್ ಮಾಡೋದನ್ನ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಈಗ ನಾನು ಒಂದು ಸ್ಯಾಂಪಲ್ ಬ್ಲಾಕ್ ಮಾಡಿದ್ದೆ, ಅದನ್ನು ಇನ್ಸರ್ಟ್ ಮಾಡ್ತೇನೆ. ಈಗ ನೋಡಿ ಇನ್ಸರ್ಟ್ ಇಲ್ಲಿದೆ ಅಲ್ವಾ, ಇನ್ಸರ್ಟ್ ಇದನ್ನು ಕ್ಲಿಕ್ ಮಾಡಿ, ಇಲ್ಲೊಂದು ಸ್ಯಾಂಪಲ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಹಾಕ್ತೇನೆ. ಸೊ ಇದೊಂದು ಬ್ಲಾಕ್ ಇದೆ. ಈ ಬ್ಲಾಕಲ್ಲಿ ಏನಾಗಿದೆ, ಒನ್ಸ್ ಅಗೇನ್ ನೋಡಿ ಇದು ಸಿಂಗಲ್ ಎಂಟಿಟಿ ಅಲ್ವಾ. ಸೊ ಹಾಗಾಗಿ ಇದನ್ನು ನಾನು ಎಕ್ಸ್ಪ್ಲೋಡ್ ಕಮಾಂಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇದು 4 ಲೈನ್ಗಳೇ ಕನ್ವರ್ಟ್ ಆಗುತ್ತೆ. ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಪ್ಲಸ್ ಒಂದು ಸಪ್ರೇಟ್ ಸರ್ಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಬ್ಲಾಕ್ಗಳನ್ನು ಮತ್ತು ಸಿಂಗಲ್ ಎಂಟಿಟಿಗಳನ್ನು ಸಪ್ರೇಟ್ ಎಂಟಿಟಿಗಳಾಗಿ ಮಾಡೋದಕ್ಕೆ ಎಕ್ಸ್ಪ್ಲೋಡ್ ಕಮಾಂಡ್ನ ಯೂಸ್ ಮಾಡ್ತೇವೆ. ಸೊ ಎಕ್ಸ್ಪ್ಲೋಡ್ ಕಮಾಂಡ್ ಎಲ್ಲಿದೆ, ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲಿ ಟೂಲ್ ಪ್ಯಾಲೆಟಲ್ಲಿ ಇದೆಯಾ ನೋಡೋಣ. ಟೂಲ್ ಪ್ಯಾಲೆಟಲ್ಲಿ ಇದೆಯಾ ಅದು ನೋಡೋಣ. ಇದೇನಿದು ರಿವರ್ಸು, ಇದು ಜಾಯಿನ್ ಅಂತ ಇದೆ, ಇದು ಬ್ರೇಕ್ ಅಟ್ ಎ ಪಾಯಿಂಟು, ಇದು ಬ್ರೇಕ್, ಇದು ಅಲೈನು. ಸೊ ಇಲ್ಲಿ ಸಿಗ್ತಾ ಇಲ್ಲ. ಸೊ ಬಟ್ ಮಾಡಿಫೈಲ್ ಇರ್ತದೆ. ಮಾಡಿಫೈ ಮೆನ್ಯುವಲ್ಲಿ ಹೋದರೆ ನೀವು ನಿಮಗೆ ಎಕ್ಸ್ಪ್ಲೋಡ್ ಕಮಾಂಡ್ ಇರುತ್ತೆ ನೋಡಿ, ಇಲ್ಲಿದೆ ಎಕ್ಸ್ಪ್ಲೋಡ್ ಲಾಸ್ಟಲ್ಲಿದೆ ಅಲ್ವಾ. ಸೊ ಇದನ್ನು ತೊಗೋಬೋದು ನೀವು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಟೈಪ್ ಮಾಡ್ಬೋದು ಇಲ್ಲಿ ಎಕ್ಸ್ಪ್ಲೋಡ್ ಅಂತ. EXPLO ಎಕ್ಸ್ಪ್ಲೋಡ್ ತಾನೇ ತೊಗೊತಾ ಇದೆ. ಎಂಟ್ರ್ ಹೊಡೀರಿ. ಈಗ ನೋಡೋಣ, ಇದನ್ನು ಸೆಲೆಕ್ಟ್ ಮಾಡೋಣ, ಎಂಟ್ರ್ ಹೊಡೆಯೋಣ. ಈಗ ಏನಾಗಿದೆ, ಎಕ್ಸ್ಪ್ಲೋಡ್ ಆಗಿದೆ. ಈಗ ನೋಡಿ ಸಪ್ರೇಟ್ ಲೈನ್ ಆಗಿ ಕನ್ವರ್ಟ್ ನೋಡಿ, ಇದು ಸಪ್ರೇಟ್ ಲೈನ್ ಇದೆ. ಈಗ ಇದು ಕೂಡ ಸಪ್ರೇಟ್ ಲೈನ್ ಆಗಿದೆ, ಇದು ಕೂಡ ಸಪ್ರೇಟ್ ಲೈನ್ ಆಗಿದೆ, ಇದು ಕೂಡ ಸಪ್ರೇಟ್ ಲೈನ್ ಆಗಿದೆ. ಈಗ ನೋಡಿ ಇದು ಸಿಂಗಲ್ ಆಬ್ಜೆಕ್ಟ್ ಅಲ್ವಾ. ಇದನ್ನು ನಾವು ಸೇಮ್ ಎಕ್ಸ್ಪ್ಲೋಡ್ ಕಮಾಂಡ್ ಯೂಸ್ ಮಾಡಿ ಏನಾಗುತ್ತೆ, ಮತ್ತು ಎಕ್ಸ್ಪ್ಲೋಡ್ ಹೊಡೀರಿ, ಎಕ್ಸ್ಪ್ಲೋಡ್, ಎಂಟರ್, ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ಈಗ ನೋಡಿ ಇದು ಸಪ್ರೇಟ್ ಲೈನ್ ಆಗಿದೆ, ಇದು ಸಪ್ರೇಟ್ ಲೈನ್ ಆಗಿದೆ, ಎಲ್ಲ ಸಪ್ರೇಟ್ ಲೈನ್ಸ್ ಆಗಿದೆ. ಈ ಪಾಲಿಲೈನ್ ಇದೆ ನೋಡಿ, ಪಾಲಿಲೈನ್ನು ಕ್ಲಿಕ್ ಮಾಡಿ, ಸಿಂಗಲ್ ಎಂಟಿಟಿ ಅಲ್ವಾ ಇದು. ಈಗ ಎಕ್ಸ್ಪ್ಲೋಡ್ ಕಮಾಂಡ್ ಯೂಸ್ ಮಾಡಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಹೊಡೀರಿ. ಈಗ ನೋಡಿ ಇದು ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ. ಇದು ಬ್ಲಾಕ್ ಇತ್ತಲ್ವಾ ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಒಂದೇ ಎಂಟಿಟಿ ಅಲ್ವಾ. ಇದನ್ನು ಕೂಡ ನಾವು ಎಕ್ಸ್ಪ್ಲೋಡ್ ಕಮಾಂಡ್ ಯೂಸ್ ಮಾಡಿದ್ರೆ ಆವಾಗ ಇದು ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ನಾವು ಮೊದಲೇ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪ್ಲೋಡ್ ಅಂತ ಹೊಡೆದ್ರು ಬರುತ್ತೆ ನೋಡಿ. EXPLOD ಎಂಟ್ರ್ ಹೊಡೆದ್ರೆ ನೋಡಿ ಅದು ಎಕ್ಸ್ಪ್ಲೋಡ್ ಆಗಿರ್ತದೆ ನೋಡಿ. ಈಗ ಸಪ್ರೇಟ್ ರೆಕ್ಟ್ಯಾಂಗಲ್ ಆಗಿದೆ, ಆಮೇಲೆ ಸಪ್ರೇಟ್ ಏನಾಗಿದೆ, ಸರ್ಕಲ್ ಆಗಿದೆ. ಸೊ ಈ ಥರ ಸಪ್ರೇಟ್ ಆಗಿದೆ ಆಲ್ರೆಡಿ. ಮತ್ತೆ ನಾವು ಇದನ್ನು ತೊಗೊಂಡು ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಎಕ್ಸ್ಪ್ಲೋಡ್ ಅಂತ ಹೊಡೆದ್ರೆ ಅದು ಕೂಡ ಇನ್ನೊಂದು ಸಲ ಸಪ್ರೇಟ್ ಲೈನ್ಗಳಾಗಿ ಕನ್ವರ್ಟ್ ಆಗುತ್ತೆ ನೋಡಿ. ಈಗ ಇದು ಸಪ್ರೇಟ್ ಲೈನ್ ಆಯಿತು, ಇದು ಸಪ್ರೇಟ್ ಲೈನ್ ಆಯಿತು, ಇದು ಸಪ್ರೇಟ್ ಲೈನ್ ಆಯಿತು. ಈ ಥರ ನಾವು ಎಕ್ಸ್ಪ್ಲೋಡ್ ಕಮಾಂಡನ್ನು ಯೂಸ್ ಮಾಡ್ಬೋದು. ಏನೋ ಈ ಜಾಯಿಂಟ್ ಎಂಟಿಟಿಗಳನ್ನು, ಸಿಂಗಲ್ ಎಂಟಿಟಿಗಳನ್ನು ಸಪ್ರೇಟ್ ಎಂಟಿಟಿಗಳಾಗಿ ಮಾಡಿ ಕನ್ವರ್ಟ್ ಮಾಡೋದಕ್ಕೆ ನಾವು ಎಕ್ಸ್ಪ್ಲೋಡ್ ಕಮಾಂಡನ್ನು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.